ಏನ್ರಿ? ಅಮ್ಮ ರೀ, ಏನ್ರಿ? ಕಣ್ ತೆಗಿರಿ. ಅಯ್ಯೋ, ಮಗಳೇ, ಇದಕ್ಕೊಂದು ಸೈನ್. ಏನಾಯ್ತು? ಸೋಮನ್ನ ವೆಂಟಿಲೇಟರ್ ಕರ್ಕೊಂಡು ಹೋಗ್ತಿದಾರೆ. ಅದಕ್ಕೆ ಇವತ್ತು ನಮ್ಮ ಮಗುದು 10ನೇ ವರ್ಷದ ಬರ್ತಡೇ ಅಲ್ವಾ? ದೇವ್ರೆ, ಅದರ ಅರ್ಥ ಮಗುಗೆ 10 ವರ್ಷ ಆದ್ಮೇಲೆ ಆ ಮಗುವಿನ ತಂದೆಗೆ ಆಪತ್ತಿದೆ ಹಾಗಂತ ವಿಧಿಲ್ ಬರ್ದಿದೆ. ಸಾವಂತೂ ಖಚಿತವಾಗಿ ಬರ್ದಿದೆ. ಆನಾಫಿಲಾಕ್ಟಿಕ್ ಶಾಕ್. ನಮಗೆ ಅರ್ಥ ಆಗೋ ಭಾಷೆಲಿ ಹೇಳೋ. ಫೀವರ್ ಮತ್ತೆ ಬಾಡಿ ಪೇನ್ ಅಂತ ಹಾಸ್ಪಿಟ್ಲಿಗೆ ಬಂದಿದ್ರು. ಡೈಕ್ಲೋಫಿನಾಕ್ ಅಂತ ಒಂದು ಪೇನ್ ಕಿಲ್ಲರ್ ಇದೆ. ಅದನ್ನ ಡಾಕ್ಟರ್ ಅವರು ಮಸ್ಕ್ಯುಲರ್ ಇಂಜೆಕ್ಷನ್ ಅಲ್ಲದೆ IV ರೂಪದಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ಟೆಸ್ಟ್ ಡೋಸ್ ಕೂಡ ಮಾಡಿಲ್ಲ. ಹಂಗ್ ಮಾಡಿದ್ರೆ ಮಜಲ್ಗೆ ಹಾಕೋ ಇಂಜೆಕ್ಷನ್ ನರಕ್ ಹಾಕಿದ್ರೆ ಹೀಗೆ ಆಗೋದು. MBBS ಪಾಸ್ ಮಾಡದೆ ಜನರಲ್ ಪ್ರಾಕ್ಟೀಸಿಗೆ ಬರೋ ಹುಡುಗರ್ನ, ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋರ್ನ ದುಡ್ಡಿಗೋಸ್ಕರ ಕರ್ಕೊಂಡ್ರೆ ಹೀಗೆ ಆಗೋದು. ಈಗ್ಲೇ ತಾನೇ ಈ ತರ ಆಗಿರೋದು. ಇವಾಗ ಏನ್ ಮಾಡೋದು? ಅದೇ ಹಕ್ಕಿಗಳಿಂದ ಬರೋ ರೋಗದ ಹೆಸರೇನಂದೆ ನೀನು? H5N1. ಹಕ್ಕಿ ಜ್ವರ ಅಷ್ಟು ಸಾಕು. ಇವನಿಗೆ ಬಂದಿರೋದು ಹಕ್ಕಿ ಜ್ವರ. ನೀನ್ ನಾನು ಹೇಳಿದ್ದನ್ನ ಕೇಳಿ ಸಾಕು. ಅದಕ್ಕೆ ವೈರಾಲಜಿ ಲೆವೆಲ್ ಕೊಡುವಂತ ಸರ್ಟಿಫಿಕೇಟ್ಸ್ ಇರಬೇಕು. ಓ, ಈ ವ್ಯವಸಾಯ ಮಾಡೋ ಮಣ್ಣಲ್ಲಿ ಯಾವುದೇ ಪತ್ರ ಪಾಣಿ ಇಲ್ದೇನೆ ನಾನು ದೊಡ್ಡ ಆಸ್ಪತ್ರೆ ಕಟ್ಟಿರೋ ಅಂತವ್ ನಾನು. ಈ ಸತ್ತಿರೋ ನಾಯಿಗೆ ಸರ್ಟಿಫಿಕೇಟ್ ಅಂತೆ. ಲೇ, ಸಂಬಂಧಿಕರೆಲ್ಲ ಬಂದು ಇವನ್ ಸತ್ತ ಅಂತ ಅಳ್ತಾ ಇದ್ರೇನೆ ಊರ್ ಜನ ಎಲ್ಲ ಭಯ ಪಡ್ತಾರೆ. ಅದೇ ನಮಗ್ ಬೇಕಾಗಿರೋದು. ಅರ್ಥ ಆಯ್ತಾ? ಲೇ ಬಾರಲಿ. ಪ್ರಾಬ್ಲಮ್ ಇಲ್ಲ, ಅನ್ಕಾನ್ಶಿಯಸ್ ಆಗಿದ್ದಾನೆ. ಹಾ, ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಇವನಿಗೆ ಇನ್ನೊಂದು ಪಾಯ್ಸನ್ ಬರುವಂತ ಇಂಜೆಕ್ಷನ್ ಕೊಟ್ಟು ಅದನ್ನು ನಾವೇ ನೋಡ್ಕೋಬೇಕಾಗಿತ್ತು. ನಮ್ ಕರ್ಮ. ನಡಿಯಲಿ. ಚಂದು ಸಾವು ಕಾರಣದವ್ರನ್ನ ಅರೆಸ್ಟ್ ಮಾಡಲೇಬೇಕು. ಕೌನ್ಸಿಲರ್ ಮತ್ತು ಅವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಕಲಿ ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಚಂದು ಸಾವು ಕಾರಣದವ್ರನ್ನ ಅರೆಸ್ಟ್ ಮಾಡಲೇಬೇಕು. ಕೌನ್ಸಿಲರ್ ಮತ್ತು ಅವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಕಲಿ ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಕೌನ್ಸಿಲರ್ ಮತ್ತು ಅವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಲೇಬೇಕು. ಇದು ಕಾರಣ ಆದವ್ರನ್ನೆಲ್ಲ ಅರೆಸ್ಟ್ ಮಾಡಲೇಬೇಕು. ಇದು ಕಾರಣ ಆದವ್ರನ್ನೆಲ್ಲ ಅರೆಸ್ಟ್ ಮಾಡಲೇಬೇಕು. ಇದು ಕಾರಣ ಆದವ್ರನ್ನೆಲ್ಲ ಅರೆಸ್ಟ್ ಮಾಡಲೇಬೇಕು. ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ.
ನಮ್ಮ ಸೋಮನ್ ಅನ್ನುವ ಕೃಷಿ ಅಧಿಕಾರಿಯು ವಿಚಿತ್ರವಾದ ಹೋರಾಟದಿಂದ ಅವರು ಗೆಲುವಿನ ಕಡೆ ಸಾಗ್ತಾ ಇರೋದನ್ನ ನೀವೀಗ ನೋಡಬಹುದು. ಜಾರ್ಜ್ ಥಾಮಸ್ ಎನ್ನುವ ವ್ಯಕ್ತಿಯ ಸಾಕ್ಷಿಯಿಂದ ಆರಂಭವಾದ ಈ ಕೇಸ್ ಮತ್ತಷ್ಟು ಆಧಾರಗಳಿಂದಾಗಿ ಈ ಕೇಸ್ನ ಬಲಪಡಿಸುವುದಾಗಿ ಹೇಳ್ತಾ ಇದ್ದಾರೆ. ಚಂದುವಿನ ಸಾವು ಹಕ್ಕಿ ಕಾಯಿಲೆಯಿಂದ ಬಂದಿರೋದು ಅಂತ ಹೇಳ್ತಾ ಇರೋ ಈ ಕೇಸ್ ಕೃಷಿ ಅಧಿಕಾರಿಯಾದ ಸೋಮನ್ ಏನ್ ಕಂಡು ಹಿಡಿದಿದ್ದಾರೆ ಅಂತ ಹೇಳಿದ್ರೆ, ಚಂದು ಅವರು ಕಾಯಿಲೆಯಿಂದ ಸತ್ತಿಲ್ಲ, ಆಸ್ಪತ್ರೆಯವರ ನೆಗ್ಲಿಜೆನ್ಸ್ ಇಂದ ಸತ್ತಿದ್ದಾರೆ ಅನ್ನೋದು ನಮಗೆ ತಿಳಿದು ಬಂದಿದೆ. ಇದಕ್ಕೆ ಮುಖ್ಯವಾದ ಕಾರಣ ಯಾರು ಅಂತ ಹುಡುಕ್ತಾ ಹೋದ್ರೆ ಈ ಏರಿಯಾದ ಕೌನ್ಸಿಲರ್ ಈ ಕೇಸ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇದು ತಿಳಿದು ಬಂದಿದೆ. ಈ ಕೇಸ್ನ ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಜಾರ್ಜ್ ಥಾಮಸ್ ಮತ್ತೆ ಸೋಮನ್ ಅವರು ಪೊಲೀಸ್ ಸ್ಟೇಷನ್ ವರೆಗೂ ಬಂದಿದ್ದಾರೆ. ಮುಂದೇನಾಗುತ್ತೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಚಾನೆಲ್ ನಲ್ಲಿ ನೋಡಬಹುದು. ಇಂಥ ಪರಿಸ್ಥಿತಿಯಲ್ಲಿ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಾ? ಯಾವ ಕಾರಣನೂ ಇಲ್ದೇನೆ ಜಾರ್ಜ್ ಸರ್ನ ICUಲಿ 2 ದಿನದಿಂದ ಇಟ್ಟಿದ್ದಕ್ಕೇನೆ ಈ ವಿಷಯ ಹೊರಗಡೆ ಬಂದಿದ್ದು. ಅವ್ರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ. ಇವ್ರು ಎಷ್ಟು ಧೈರ್ಯವಾಗಿದ್ದಾರೆ ಅಂದ್ರೆ ಇವ್ರು ಏನೇ ಮಾಡಿದ್ರು ಇವ್ರನ್ನ ಯಾರು ಏನು ಕೇಳೋದೇ ಇಲ್ಲ ಅನ್ನೋ ಥರ. ಅದಕ್ಕೆ ಇಷ್ಟು ದಿನ ಇವರು ಯಾರಿಗೂ ಗೊತ್ತಾಗದೇ ಇರೋ ಥರ ಈ ದಂಧೆ ನಡೆಸ್ತಾ ಇದ್ರು. ಆಮೇಲೆ ನಾನೊಬ್ಬ ಅನ್ಕೊಳ್ತಿದ್ದ ಹಾಗೆ ಈ ದೇಶ ಸರಿ ಹೋಗುತ್ತೆ ಅಂತೇನಿಲ್ಲ. ಅದಕ್ಕೆ ಎಲ್ಲರೂ ಸಪೋರ್ಟು ಬೇಕು, ಸ್ಪೆಷಲ್ ಆಗಿ ಮೀಡಿಯಾ ಅವ್ರದ್ದು. ಅದು ಅಲ್ಲದೆ ಈ ರಾಜಕೀಯದವ್ರು ಕೊಡೋ ದುಡ್ಡನ್ನ ಈಸ್ಕೊಂಡು ಅವ್ರಿಗೆ ಮಾತ್ರ ಪಬ್ಲಿಸಿಟಿನ ಕೊಡಬೇಕು ಅನ್ನೋದು ಅಷ್ಟೇ ಅಲ್ಲ ಮೀಡಿಯಾ ಅವ್ರ ಕೆಲಸ. ನಮಗೆ ಅನ್ಯಾಯ ಅಂತ ಎಲ್ಲೇ ಕಾಣಿಸಿದ್ರು ಸರಿ, ನಮ್ಮ ಜಾತಿನೋ ಮತಾನೋ ಅವ್ನ್ ಬಡವನೋ ಶ್ರೀಮಂತನೋ ಅಂತ ಯಾವ ಭೇದ ಭಾವ ಮಾಡದೆ ನ್ಯಾಯನ ಕೇಳೋದಕ್ಕೆ ನೀವೆಲ್ಲರೂ ಮುಂದೆ ಬರಬೇಕು, ಎಸ್ಪೆಷಲಿ ನೀವು ಮೀಡಿಯಾದವರು. ಇದ್ರ ಮೇಲೆ ನನಗೆ ಏನು ಹೇಳೋಕೆ ಇಷ್ಟ ಇಲ್ಲ. ಥ್ಯಾಂಕ್ ಯು.